ಕಾರ್ ಸೇವಕರು ಕ್ರಿಮಿನಲ್ಸು ಅರೆಸ್ಟ್ ಮಾಡ್ತೀರಾ. DJ ಹಳ್ಳಿ ಘಟನೆಯಲ್ಲಿ ನಿಮ್ಮ ಕಣ್ಮುಂದೆ ಏನಾಯ್ತು ಅಂತ ಎಲ್ಲರೂ ನೋಡಿದ್ದಾರೆ. ನೋಡಿ ಇವಾಗ ಕಾರ್ ಸೇವಕ್ ಶ್ರೀಕಾಂತ್ ಪೂಜಾರಿ ಕೇಸಲ್ಲಿ ಫೈಲ್ಸ್ ಇಲ್ಲ, FIR ಇಲ್ಲ, ಕೇಸ್ ಫೈಲೇ ಇಲ್ಲ, FIR ಇಲ್ಲ. ಈ DJ ಹಳ್ಳಿ KG ಹಳ್ಳಿಯಲ್ಲಿ ಏನಾಗಿದೆಯೋ ಅದು ನಿಮ್ಮ ಕಣ್ಮುಂದೆ ಇದೆ. ಸ್ಟೇಷನ್ ಮುಂದೆ ಗಲಭೆ ಮಾಡಿದ್ದು, ಇದು ಜೀಪ್ಗೆ ಬೆಂಕಿ ಹತ್ತಿದ್ದು. ಇವ್ರು ಅಮಾಯಕರ ಸರ್? ಇವರು ಹೇಗಾದ್ರು ಅಮಾಯಕರು? ಒಂದು ನಿಮಿಷ, ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಹೌದು, ಹಿಂದೂ ಅಲ್ಲ ಕರಸೇವಕರು ಏನು ಕ್ರಿಮಿನಲ್ಸ್ ಅಂತ ನಾವ್ಯಾರು ಹೇಳಿಲ್ಲ. ಅದ್ಯಾರು ಹೇಳಿದಾರೋ ಕಾಂಗ್ರೆಸ್ ಸುಮ್ಮನೆ ಹೇಳಬಾರ್ದು. ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ನೀವು ಒಂದ್ ನಿಮಿಷ ಇರ್ಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಶ್ರೀಕಾಂತ್ ಪೂಜಾರಿ ಕರಸೇವಕರು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವರು. ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಸರ್ಕಾರಿ ದಾಖಲೆಗಳಲ್ಲಿ ಅವರು ಹಿನ್ನೆಲೆ ಒಂದ್ ಸ್ವಲ್ಪ ಇರ್ತಕ್ಕಂಥ ಸ್ಟೇಷನ್ ಇರ್ತಕ್ಕಂಥ ಒಂದು ದಾಖಲೆಗಳಲ್ಲಿ ಅವರು ನಮಗೆ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಇದ್ದಾರೆ ಅಂತಕ್ಕಂಥ ಸತ್ಯ. ಈಗಲೂ ಕೂಡ ಅವರು ಕೋರ್ಟ್ಗೆ ಹೋಗಿದ್ದಾರೆ, ಈಗಲೂ ಸಂವಿಧಾನಕ್ಕೆ ಬೆಲೆ ಕೊಟ್ಟಿದ್ದಾರೆ, ನ್ಯಾಯಾಲಯಕ್ಕೆ ತಲೆಬಾಗಿದ್ದಾರೆ. ಅಲ್ಲಿ ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ಅದೇ ಈಗ ಹೇಳಿದ್ರೆ, ಈಗ ಅದಕ್ಕೆ ಮುಂಚೆ ಒಂದೇ ಒಂದು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈಗ ಸರ್ಕಾರದ ಮಾಹಿತಿ ಬಂದಿದೆ. ಸರ್ಕಾರದ ಮಾಹಿತಿ ಪ್ರಕಾರ ಯುವ ನಿಧಿಗೆ 40,000 ಜನ ಒಂದು ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಹೆಸರುಗಳು. ಹಾಗೆ ಹೌದು, ಇಲ್ಲೇ ಕೊಡ್ತೀನಿ, ಅದು ಕೊಡ್ತೀನಿ. ಬೆಂಗಳೂರು ಸೌತ್ ಇಂದ ಎಲ್ಲಿಂದ ಎಲ್ಲ ಹೇಳ್ತೀನಿ ನಾನು, ಆಯ್ತಾ? ಅದಿರ್ಲಿ. ಅದಾದ್ಮೇಲೆ ಒಂದು ಬಾಗಿಲಿಗೆ ಬಂತು ಸರ್ಕಾರ ಸೇವೆ ಇರಲಿ ಸಹಕಾರ, ಅದು ಒಂದು ಸಕ್ಸಸ್ ಆಗ್ತಾ ಇದೆ. ಅದು DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳಾಗ್ಲಿ, ಹಳೆ ಇರ್ತಕ್ಕಂಥ ಬಾಕಿಗಳಾಗ್ಲಿ, ಹಿಂದಿನ ಸರ್ಕಾರದಲ್ಲಿ ಮಾಡದೇ ಇರ್ತಕ್ಕಂಥ ಕೆಲಸಗಳಾಗ್ಲಿ, ಖುದ್ದಲ್ಲಿ ಅಲ್ಲೇ ಲಾಟ್ರಿ, ಅಲ್ಲೇ ಬಂಪರು, ಅಲ್ಲೇ ಜನಗಳು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ಈ ಕಾರ್ಯಕ್ರಮ ಕೊಟ್ಟಂತ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಈಗ KG ಹಳ್ಳಿ ಇದನ್ನ ಹೇಳಿದ್ರಿ ನೀವು, DJ ಹಳ್ಳಿ KG ಹಳ್ಳಿ ಹೇಳ್ತಾ ಇದ್ದೀರಿ. ಅದು ನಡೆದಿರ್ತಕ್ಕಂಥದ್ದು 2020 ಆಗಸ್ಟ್ 1. ಅರ್ಥ ಆಯ್ತಿದ್ಯಾ? DJ ಹಳ್ಳಿ KG ಹಳ್ಳಿ ಏನಾಯ್ತು ಅದನ್ನ ಆ ದೃಶ್ಯಗಳನ್ನ ಮಾತ್ರ ನೀವು ಸ್ಕ್ರೀನ್ ಅಲ್ಲಿ ಇಡಿ. ಓಕೆ, ಅದೇ ಇದೆ. ಸರಿ, ನೋಡಿ. ಅಮಾಯಕರು ಏನ್ ಮಾಡಿದ್ರು ಅಂತ ತೋರಿಸಿ. ಸರಿ. ಅಮಾಯಕರು ಏನ್ ಮಾಡಿದ್ರು ಅಂತ ತೋರಿಸಿ. ನೋಡಿ, ಈ ದೊಂಬಿ ಕೇಸಲ್ಲಿ ಯಾರಿಗೂ FIR ಮಾಡೋದಿಲ್ಲ, ಯಾರಿಗೂ ನಿಮ್ಗೆ ಮತ್ತೊಂದು ಪರ್ಟಿಕ್ಯುಲರ್ ವ್ಯಕ್ತಿ ಮೇಲೆ ಕರ್ಕೊಂಡೋಗಿ ಅವನ್ನ FIR ಮಾಡೋದಿಲ್ಲ. ದೊಂಬಿ ಕೇಸ್ ಅಂತ ಬಂದಾಗ ಆ ಒಂದು ಪ್ರದೇಶದಲ್ಲಿ, ಆ ಒಂದು ಸಮಯದಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನನು ತೆಗೆದುಕೊಂಡೋಗಿ ಸ್ಟೇಷನ್ ಅಲ್ಲಿ ಮಾಡ್ತಾರೆ. ಅವರು ಬಲ್ಕ್ ಆಗಿ ಒಂದು ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ. ಹಾಗಾಗಿ FIR ಪರ್ಟಿಕ್ಯುಲರ್ ವ್ಯಕ್ತಿ ಮೇಲೆ, ಪರ್ಟಿಕ್ಯುಲರ್ ಮನುಷ್ಯನ ಮೇಲೆ ಅದು ಇರೋದಿಲ್ಲ. ಅದು ನೀವು ಕೇಳ್ತಕ್ಕಂಥದ್ದು ಅದು ಸರಿಯಲ್ಲ. ಆಮೇಲೆ ಹೇಳಿದ್ರಿ ಇಲ್ಲಾರ ಒಬ್ರು ಇದು KG ಹಳ್ಳಿ DJ ಹಳ್ಳಿ ಇರ್ತಕ್ಕಂಥವ್ರು ನೀವು ಹೇಳ್ತಾ ಇದ್ದೀರಿ, ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ, ಅವ್ರೇನು ಒಳ್ಳೆಯವರ ಕೆಟ್ಟ, ಅದು ದೊಂಬಿ ಕೇಸ್. ಅದು ದೊಂಬಿ ಕೇಸೆ. ಅರ್ಥ ಆಗ್ತಿದ್ಯಾ? ನಾವಿಲ್ಲಿ ಕಾಂಗ್ರೆಸ್ ಅವರು ಈ ಸ್ಪಾಟ್ ಅಲ್ಲಿ ಯಾರು, ನನ್ನ ಹತ್ರ ರೆಡಿ ಉತ್ತರ ಇಲ್ಲ. ಯಾರ ದೊಂಬಿ ಕೇಸ ಸಿಕ್ಕಾಕೊಂಡಿರ್ತಕ್ಕಂಥ 50 ಜನ ಇದ್ರೆ ಅದ್ರಲ್ಲಿ ಯಾರು ಒಳ್ಳೆಯವನು, ಇದ್ರಲ್ಲಿ ಯಾರು ಕೆಟ್ಟವನು, ಅವ್ನು ಎಷ್ಟು % ಕೆಟ್ಟವನು, ಎಷ್ಟು ಒಳ್ಳೆಯವನು ಅಂತ ಹೇಳಿದ್ರೆ ನಾವು ಈಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ವ್ಯವಸ್ಥೆ ಒಳಗಡೆ, ಸಂವಿಧಾನದ ವ್ಯವಸ್ಥೆ ಒಳಗಡೆ ಯಾರಾದರೂ ನಿಜವಾಗ್ಲೂ ಕೂಡ ಅಮಾಯಕರು ಏನಾದ್ರೂ ಇದ್ದಾರೆ ದೊಂಬಿ ಗಲಾಟೆ ಒಳಗಡೆ, ಅಕಸ್ಮಾತ್ ಇದ್ದಾರೆ, ಅವರ ಚರಿತ್ರೆ ಹಿನ್ನೆಲೆ ಏನಾದ್ರೂ ಕ್ರಿಮಿನಲ್ ಹಿನ್ನೆಲೆಗಳು ಯಾವ್ದು ಇಲ್ಲದಿದ್ದಾರೆ, ಅವರೊಬ್ಬ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಲ್ದೇ ಹೋದರೆ ಅಂತವರನ್ನ ಜೈಲಲ್ಲಿ ಇಟ್ಟು ಪ್ರಯೋಜನ ಇಲ್ಲ. ಈಗಾಗಲೇ 2020 ಆಗಸ್ಟ್ ಅಲ್ಲಿ ಆದಂತ ಈ ಗಲಭೆಗೆ ಇಂದೂ ಸಹ ಯಾರಾದ್ರೂ ಅಮಾಯಕರು ಜೈಲಲ್ಲಿ ಇರೋದೇ ಅನ್ನೋದಾದ್ರೆ ನಮ್ಮ ಸಂವಿಧಾನ ಕೂಡ ಒಪ್ಪೋದಿಲ್ಲ. ಹಾಗಾಗಿ ಅವರ ಬಗ್ಗೆ ಯಾರಾದ್ರೂ ಅದಿದ್ರೆ ಪರಿಶೀಲನೆ ಮಾಡ್ಬೇಕಾದ್ದು ಅದು ಬಿಜೆಪಿ ಸರ್ಕಾರ ಇರ್ಲಿ ಮತ್ತೊಬ್ರು ಇರ್ಲಿ. ಹಾಗೇನೆ ಹಿಂದೂ ಕರಸೇವಕರ ಹಿಂದೂ ಕರಸೇವಕರ ಬಗ್ಗೆ, ಇದು ಶ್ರೀರಾಮ, ಇದು ಅಯೋಧ್ಯ ಸೇವಕರ ಬಗ್ಗೆ ಇವರು ಒಬ್ಬ MP ಆಗ್ಲಿ, ಒಬ್ಬ MLA ಆಗ್ಲಿ, ಒಬ್ಬ ಪಾರ್ಟಿಯವರಾಗ್ಲಿ ಒಂದು ಸರ್ಕಾರಕ್ಕೆ ಒಂದು ಲೆಟರ್ ಬರೆದು ಬಿಡುಗಡೆ ಮಾಡಿ ಅಂತ ಒಂದು ಲೆಟರ್ ಕೂಡ ಬರೆಯಕ್ಕಾಗಿಲ್ಲ ಅವ್ರಿಗೆ. ಇದು ಮೊಸಳೆ ಕಣ್ಣೀರನ್ನ ಹರಿಸ್ತಾ ಇರ್ತಕ್ಕಂಥವ್ರು ಹೇಳ್ತಕ್ಕಂಥ ಸರಿ ಇಲ್ಲ. ಚಂದ್ರಶೇಖರ್ ಮೊಸಳೆ ಕಣ್ಣೀರು ಒರೆಸುವಂತ ಕೆಲಸ ಮಾಡ್ತಾ ಇದ್ರೆ ಕಾಂಗ್ರೆಸ್ನವ್ರ ಆರೋಪ. ನೋಡಿ, ಎಂತ ದರಿದ್ರ ಸರ್ಕಾರ ರೀ ಇದು. ಜನಕ್ಕಂತೂ ಅಸಹ್ಯ ಬಂದ್ಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ನರಕ ಆಗ್ತಕ್ಕಂತಹ ಬರ ಬಂದಿದೆ. 1 ರೂಪಾಯಿ ಪರಿಹಾರ ಜನ ಕೊಟ್ಟಿಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಖಜಾನೆ ಬರಿದಾಗಿದೆ. ವಿದ್ಯುತ್ ಇಲ್ಲ, ನೀರಿಲ್ಲ. ಖಜಾನೆ ದಿವಾಳಿ ಆಗಿದೆ ಅಂತೇಳಿ SC STಗಳ 11,000 ಕೋಟಿ ತಿಂದಿದ್ದಾರೆ.
ಅಕ್ಷರಶಃ ಕರ್ನಾಟಕ ಸರ್ಕಾರ ದಿವಾಳಿಯಾಗಿದೆ. ಇಂಥ ಸಂದರ್ಭದಲ್ಲಿ ನೋಡಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಪರಿಸ್ಥಿತಿಲಿ 15 ದಿವಸ ಮನೆ ಸೇರಲಿಲ್ಲ ಸರ್. ಅವರು ಕಾಲಿಗೆ ಚಕ್ರ ಕೊಟ್ಕೊಂಡು ಗಳ್ಳಿ ಸುತ್ತಿದ್ರು, ಜನಗಳ ಜೊತೆ ನಿಂತ್ಕೊಂಡ್ರು. ಆದರೆ ಈ ದರಿದ್ರ ಸರ್ಕಾರದ ಒಬ್ಬ ಸಚಿವ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ನಾಲಾಯಕ ಉಪಮುಖ್ಯಮಂತ್ರಿಗಳು ಯಾರಾದರೂ ಪ್ರವಾಸಕ್ಕೆ ಹೋಗಿದಾರಾ? 1 ರೂಪಾಯಿ ಬಿಡುಗಡೆ ಮಾಡಿದಾರ? ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರ ಕಡೆ ಗಮನ ಇಲ್ಲ. ಅವ್ರಿಗೆ ಇವ್ರ ಗಮನ ಇರೋದಿಲ್ಲ. 20 ವರ್ಷದ ಕೇಸು, 30 ವರ್ಷದ ಕೇಸು, DJ ಹಳ್ಳಿಯವರು ಭಯೋತ್ಪಾದಕರು. ನಾಚಿಕೆ ಮರ್ಯಾದೆ ಇಲ್ವೇನ್ರಿ ಸರ್ಕಾರಕ್ಕೆ? ಯಾವುದು ಸರ್ಕಾರದ ಪ್ರಿಯಾರಿಟಿ? ರೈತರ ಜೀವ ಉಳಿಸೋದು, ಬರ ಬಂದಿರ್ತಕ್ಕಂಥ ಜನಕ್ಕೆ ಜೀವನ ಕೊಡೋದು, ಅಥವಾ ಇಂಥ ಹಲ್ಕ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋದು? ನೋಡಿ, DJ ಹಳ್ಳಿ KJ ಹಳ್ಳಿ ಕೇಸಲ್ಲಿ ದಲಿತ MLA ಮನೆಗೆ ಬೆಂಕಿ ಇಟ್ಟರು. ಈ ಸರ್ಕಾರ ಒಬ್ಬ ದಲಿತ MLA ಜೊತೆ ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಅವತ್ತು ಯಾರನ್ನ ಬಂಧಕ್ಕೆ ಹೋಯ್ತಲ್ಲ, ಭಯೋತ್ಪಾದಕನ್ನ ಬಂಧಿಸಬೇಡಿ ಅಂತ ಕೋರ್ಟ್ಗೆ ಹೋಯ್ತು. UAP ಹಾಕ್ಬೇಡಿ ಅಂತೇಳಿ ಕೋರ್ಟ್ಗೆ ಹೋಯ್ತು. ಕೋರ್ಟ್ ಚೀಮಾರಿ ಆಗ್ತು ಹೋದ್ವಾರ. ಏನು ಬಂಧಿಸಿರೋದು ಸರಿಗಿದೆ ಅಂತೇಳಿ ಮತ್ತೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮತ್ತೆ ತಿರ್ಗಿ ಅವ್ರು ಅಮಾಯಕರು ಅಂತ ಮಾತಾಡ್ತಾರಲ್ಲ. ಯಾರು ರಾಮ ಕೃಷ್ಣ ನಂದೇವರು ನಂದಿಯುಡ್ರು ಅಂತ ಹೇಳ್ತಾರೆ, ಅವ್ರಿಗೆ 30 ವರ್ಷ 40 ವರ್ಷದ ಕೇಸ್ಗಳನ್ನೆಲ್ಲ ಹಾಕೊಂಡು ಕೂತ್ಕೊಂತಾರೆ. ದತ್ತಪೀಠಕ್ಕೂ 40 ವರ್ಷದ ಕೇಸ್ ಹಾಕೊಂಡು ಕೂತ್ಕೊಂತಾರೆ. ಯಾವ PFI ಚಂಡಾಲರು ಇದ್ದಾರೆ ಅವ್ರನ್ನ 175 ಆಯ್ತು ಸರ್, ತಗೊಂಡಾಯ್ತಲ್ಲ, ಇನ್ನೇ ಸರಿಗೆ ಟೈಮ್ ವೇಸ್ಟ್ ಮಾಡ್ತೀರಿ. 2 ಜುಲೈ 2015 ಅಲ್ಲಿ ಇವ್ರು ರಿಲೀಸ್ ಮಾಡಕ್ ಹೋದಾಗ ಒಂದು ಆರ್ಟಿಕಲ್ ಬಂತು. ಅವತ್ತಿನ DG IG ಮತ್ತೆ ಇಂಟೆಲಿಜೆನ್ಸ್ ಅವರು ಇವರೆಲ್ಲರೂ ಭಯೋತ್ಪಾದಕರನ್ನು ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ರು. ಯಾರು ಭಯೋತ್ಪಾದಕರು? ಅವ್ರು ಅದೇ ಭಯೋತ್ಪಾದಕರು ರಿಲೀಸ್ ಮಾಡಕ್ ಹೋದ್ರಲ್ಲ, ಅದನ್ನ ಆರ್ಟಿಕಲ್ ಬಂತು. ಇದರಲ್ಲಿ DG ಹೇಳಿದ್ರು, ಆದ್ರೆ ಇವರು ತಗೊಂಡೋಗಿ ಎಲ್ಲರೂ ರಿಲೀಸ್ ಮಾಡ್ಕೊಂಡು ಕೂತ್ಕೊಂಡ್ರು. ಅದಾದ್ಮೇಲೆ 27 ಹಿಂದೂ ಕಾರ್ಯಕರ್ತ ಹತ್ಯೆ ಆಯ್ತು. ಯಾಕೆ? ಭಯೋತ್ಪಾದಕ ಚಟುವಟಿಕೆಗಳಾಯ್ತು. ಇವರಿಗೆ PFI ಭಯೋತ್ಪಾದಕರು ಅಮಾಯಕರು, DJ ಹಳ್ಳಿ KJ ಹಳ್ಳಿಗೆ ದಲಿತ ಮನೆ ಬೆಂಕಿ ಇಟ್ಟವರು ಇವರ ಅಣ್ಣ ತಮ್ಮಂದಿರು, ಮಂಗಳೂರಲ್ಲಿ ಬ್ಲಾಸ್ಟ್ ಮಾಡೋರು ಇವರ ಬ್ರದರು. ಇಷ್ಟು ನೀತಿ ಕೆಟ್ಟಂತಹ ಮಾನ ಮರ್ಯಾದೆ ಇರ್ತಕ್ಕಂಥ ಸರ್ಕಾರ ನಾನು ಹೇಳಿದ್ದೀನಿ ಅವ್ರಿಗೆ, ನಾನು ಹೇಳಿದ್ದೀನಿ ವಾಪಸ್ ಬರ್ತೀನಿ.